ಯಾಕಂದ್ರ ರಾಜಕೀಯ ಒಳಗ ಮೀಸಲಾತಿ ಕೊಡ್ಲೇಬೇಕು ನಮ್ಗ. ಯಾಕಂದ್ರ ನಮ್ ಬಗ್ಗೆ ಧ್ವನಿ ಎತ್ತವ್ರ ಯಾರು ಇಲ್ಲ ವಿಧಾನಸೌಧಗೂ ಎತ್ತವ್ರ ಯಾರು ಇಲ್ಲ, ಕೇಂದ್ರ ಸರ್ಕಾರದಾಗೂ ನಮ್ ಬಗ್ಗೆ ಎತ್ತವ್ರ ಯಾರು ಇಲ್ಲ. ಯಾಕಂದ್ರ ಅಂಗವಿಕಲರ ಕಷ್ಟ ಅಂಗವಿಕಲರಿಗೆ ಗೊತ್ತದ, ಇನ್ನೊಬ್ರಿಗೆ ಗೊತ್ತಾಗಿಲ್ಲದ. ನಮ್ದೇ ಆದಂತ ಒಂದು ಮೀಸಲಾತಿ ಮಾಡಿದ್ರಪ್ಪ ಅಂದ್ರ ನಮ್ಮವ್ರೆ ಯಾರೋ ನಮ್ಮ ಅಂಗವಿಕಲರ ಇರ್ತಾರ ಮುಂದಿನ ಒಂದು ಜನಪ್ರತಿನಿಧಿಗಳಾಗಿ ವಿಧಾನಸಭಾ ಪ್ರವೇಶ ಮಾಡಿದ್ರಪ್ಪ ಅಂದ್ರ ನಮ್ಮ ಸ್ಥಿತಿಗತಿ ಬಗ್ಗೆ ಅವರು ಹೇಳ್ತಾರ. ಅದ್ರ ನಮ್ಮ ಅಂಗವಿಕಲರ ಸೌಲಭ್ಯಗಳು ಇನ್ನೂ ಹೆಚ್ಚಾಗಬಹುದು ಅನ್ನೋ ಒಂದು ನಿರೀಕ್ಷೆ ಐತಿ. ಕೂಡಲೇ ಸರ್ಕಾರ ಮೀಸಲಾತಿ ತರಬೇಕು. ಸಾಧಿಸುವ ಮನೋಬಲ ಇದ್ದವರಿಗೆ ಬಡತನವಾಗಲಿ, ಸಿರಿತನವಾಗಲಿ, ನೋವಾಗಲಿ, ಕಷ್ಟವಾಗಲಿ, ಅಂಗವೈಕಲ್ಯವಾಗಲಿ ಯಾವುದೂ ಅಡ್ಡಿಯಾಗುವುದಿಲ್ಲ ಎನ್ನುವುದಕ್ಕೆ ಜಯ ಕರ್ನಾಟಕ ವಿಕಲಚೇತನ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ರವಿ ಗದಗಿನ್ ಅವರೇ ಸಾಕ್ಷಿ. ಪೋಲಿಯೋದಿಂದಾಗಿ ತಮ್ಮ 2 ಕಾಲುಗಳ ಸ್ವಾಧೀನ ಕಳೆದುಕೊಂಡರೂ ಬದುಕಿನ ಅಡೆತಡೆಗಳನ್ನು ಅನುಭವಿಸಿ ಅದರ ವಿರುದ್ಧ ಹೋರಾಡಿ 100 ಮಂದಿ ವಿಕಲಚೇತನರಿಗೆ ಸ್ಫೂರ್ತಿ ನೀಡಿರುವ ರವಿ ಗದಗಿನ್ ಅವರ ಹೋರಾಟ, ಸಮಾಜಮುಖಿ ಸೇವೆ ಇತರ ವಿಕಲಚೇತನರಿಗೆ ಸ್ಫೂರ್ತಿ ತುಂಬುತ್ತದೆ. ಜೈ ಕರ್ನಾಟಕ ವಿಕಲಚೇತನರ ರಾಜ್ಯಾಧ್ಯಕ್ಷರಾದ ರವಿ ಗದಗಿನ್ ನಮ್ಮೊಂದಿಗೆ ಇದ್ದಾರೆ. ಅವರನ್ನ ಪರಿಚಯ ಮಾಡಿಕೊಡೋಣ. ಸರ್, ನೀವು ರವಿ ಗದಗಿನ್ ಅಂತ ಹೇಳಿ ನಾವು ಈಗಾಗಲೇ ತಮ್ಮನ್ನ ನಾವು ಹೋರಾಟ ಮತ್ತು ಇವೆಲ್ಲ ನಾವು ನೋಡ್ಕೊಂತ ಬಂದಿದ್ದೇವೆ. ತಾವು ಸದ್ಯ ಬೆಂಗಳೂರಲ್ಲಿ ತಾವು ನೆಲೆಸಿದ್ದೀರಿ. ತಾವು ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಸಂಘವನ್ನು ಹುಟ್ಟಾಕಿದ್ದೀರಿ. ಯಾವ ದೇಶಕ್ಕೆ ಹುಟ್ಟಾಕಿದ್ದೀರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ಜಯ ಕರ್ನಾಟಕ ಅಂತ ವಿಕಲಚೇತನ ರಕ್ಷಣಾ ವೇದಿಕೆ ಹುಟ್ಟಾಕಿರೋದು ಏನು ಉದ್ದೇಶ ಅಂದ್ರೆ, ನಮ್ಮ ಅಂಗವಿಕಲರಿಗೆ ಸಾಕಷ್ಟು ಸೌಲಭ್ಯದಿಂದ ವಂಚಿತರಾಗ್ತಾ ಇದ್ದಾರೆ. ಆಮೇಲೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಸರಿಯಾದ ಸಿಗ್ತಾ ಇಲ್ಲ. ಹಾಗಾಗಿ ಈ ಸಂಘಟನೆ ಮೂಲಕ ನಾವು ಎಲ್ಲ ವಿಕಲಚೇತನರಿಗೂ ಕೂಡ ಸಮಾನ ಅವಕಾಶ ಸಿಗಲಿ, ಸೌಲಭ್ಯದಿಂದ ಅಭಿವೃದ್ಧಿ ಹೊಂದಲಿ ಅಂಥೇಳಿ ಈ ಸಂಘಟನೆ ಮಾಡಿದ್ದೀವಿ ನಾವು. ಆಮೇಲೆ ಸುಮಾರು ಹಳ್ಳಿ ಗ್ರಾಮಗಳಲ್ಲಿ ಕೂಡ ಹೋರಾಟಗಳ ಮೂಲಕ ಅಂಗವಿಕಲರಿರ್ತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ 5% ಅನುದಾನ ಬಳಕೆ ಮಾಡಿಸಿರೋದು. ಆಮೇಲೆ ಸರ್ಕಾರಿ ಸ್ಕೂಲ್ಗಳಲ್ಲಿ ರ್ಯಾಂಪ್ ಇರಲಿಲ್ಲ ಅಂದ್ರೆ ರ್ಯಾಂಪ್ ಮಾಡಿಸಿರೋದು. ಆಮೇಲೆ ಶೌಚಾಲಯಕ್ಕೆ ಮುಖ್ಯ ಒತ್ತು ಕೊಟ್ಟು ಶೌಚಾಲಯ ಮಾಡಿಸಿರೋದು. ಶಿಕ್ಷಣಕ್ಕಾಗಿ ಸಾಕಷ್ಟು ನಾವು ಸೌಲಭ್ಯದಿಂದ ವಂಚಿತರಿಗೆ ಶಿಕ್ಷಣಕ್ಕೆ ಅವಕಾಶ ಕೊಡಿಸಿದ್ದೀವಿ. ಆಮೇಲೆ ಅಂಗವಿಕಲರಲ್ಲಿ ಈಗ ಬಡ ವಿದ್ಯಾರ್ಥಿ ಇರ್ತಾನೆ, ಅವರಿಗೆ ಮಾಸಾಸನ ಬರ್ಸೋದನ್ನು, ಆಮೇಲೆ ಅವರಿಗೆ ಶಿಷ್ಯ ವೇತನ, ವಿದ್ಯಾರ್ಥಿ ವೇತನ ಕೊಡಿಸೋದಾಗಿರಲಿ, ಇದು ಸುಮಾರು ನಮ್ಮ ಸಂಘಟನೆಯಿಂದ ಮಾಡ್ತಾ ಇದ್ದೀವಿ. ಸಂಘಟನೆಯಿಂದ ಏನೇನು ನೀವು ಹೋರಾಟಗಳನ್ನ ಯಾವುದೇ ಹೋರಾಟಗಳನ್ನ ಹಮ್ಮಿಕೊಂಡಿದ್ದೀರಿ? 2021ರಲ್ಲಿ ನಾವು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ವಿ. ಒಂದು ಅಂಗವಿಕಲರ ವಿವಿಧ ಬೇಡಿಕೆ ಈಡೇರಿಸಿ ಅಂತೇಳಿ ನಾವು ಒಂದು ಹೋರಾಟ ಮಾಡಿದ್ವಿ. 1-2-3 ಹೋರಾಟ ಮಾಡಿದ್ವಿ. ಆಮೇಲೆ ನಾವು ಒಂದು ಮಹಿಳೆಗೆ ಪೊಲೀಸರಿಂದ ಒಂದು ಹಲ್ಸೂರ್ ಗೇಟ್ ಹತ್ರ ಅಲ್ಲಿ ಟೋಯಿಂಗ್ ಪೊಲೀಸರು ಅವ್ರಿಗೆ ಹೊಡೆದಿದ್ರು. ಆ ಮಹಿಳೆ ಯಾರಂತ ಗೊತ್ತಿದ್ದಿಲ್ಲ ನಮ್ಗೆ. ಸುಮಾರು ಟಿವಿಗೆಲ್ಲ ಬರ್ತಾ ಇತ್ತು. ಬಂದ ತಕ್ಷಣ ನಮ್ಮ ಕಾರ್ಯಕರ್ತರನ್ನೆಲ್ಲ ಕರೆದು ಮೌರ್ಯ ಸರ್ಕಲ್ನಲ್ಲಿ ನಾವು ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ ಪ್ರತಿಫಲವಾಗಿ ಅವತ್ತಿನ ದಿವಸನ ಆ ಹೆಣ್ಮಗಳನ್ನ ಬಿಡುಗಡೆ ಆಗುವಂಥ ಕೆಲಸ ನಾವು ಮಾಡಿದ್ವಿ. ಈಗ ಆಲ್ರೆಡಿ ಆ ಮಹಿಳೆ ಆಮೇಲೆ ಬಂದು ನನ್ನ ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸಿ ಹೋಗಿದ್ದಾರೆ. ಈಗ ಮತ್ತೆ ಏನೇನು ನೀವು ಕೈಕೊಂಡಿದ್ರಿ ಸರ್? ಈಗ ಕಳೆದ ಒಂದು 6 ತಿಂಗಳದ ಹಿಂದ್ಗಡೆ ಈಗ ಉತ್ತರ ಕರ್ನಾಟಕದಿಂದ ಸುಮಾರು ಅಂಗವಿಕಲರೆಲ್ಲ ಕೂಡಿ ಕೆಲಸ ಕೇಳ್ಕೊಂಡನ್ನ ಏನೋ ಜೀವನೋಪಾಯಕ್ಕೆ ಏನೋ ಉದ್ಯೋಗ ಬಂದಿರ್ತಾರೆ ಬೆಂಗಳೂರಿಗೆ. ಅಂಥವ್ರಿಗೆ ಮನೆ ಬಾಡಿಗೆ ಕಟ್ಕೊಂಡು ಇರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರಿಗೆ ಜೀವನ ಮಾಡೋಕ್ಕೆ. ಹಾಗಾಗಿ ನಾವೇನು ಮಾಡಿದ್ದೀವಿ, ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಳಗೆ ಯಾರೇ ಅಂಗವಿಕಲರು ಇವತ್ತಿನ ದಿವಸ ಸರ್ಕಾರಿ ಒಡೆತನದೊಳಗೆ ಯಾವ್ದಾರ ಅಪಾರ್ಟ್ಮೆಂಟ್ ಆಗಿರಲಿ, ಸ್ಲಮ್ ಬೋರ್ಡ್ ಆಗಿರಲಿ, ಗೃಹ ಮಂಡಳಿಯಿಂದ ಆಗಿರಲಿ, BDAದಿಂದ ಆಗಿರಲಿ, ಅಂಥ ಅಪಾರ್ಟ್ಮೆಂಟ್ ಅವ್ರು ಏನಾರ ಖರೀದಿ ಮಾಡಿದ್ರೆ ಅಂಥವ್ರಿಗೆ 5 ಲಕ್ಷ ರೂಪಾಯಿ ಕೊಡಬೇಕು ಅನ್ನೋ ಆದೇಶ ಮಾಡಿಸಿದ್ವಿ ನಾವು. ಈಗ ಫಸ್ಟ್ನೇ ಕಂತದೊಳಗೆ ಒಂದು 50 ಜನಕ್ಕೆ ಸದ್ಯ ಬಿಡುಗಡೆ ಆಗಿದೆ ದುಡ್ಡು. ಈಗ ಮತ್ತೆ ನಾವು ಅಪ್ಲಿಕೇಶನ್ ಮತ್ತೆ ಹಾಕ್ಸಿದ್ದೀವಿ. ಸುಮಾರು ಗಾಡಿ ಆಗಿರಲಿ, ಸೌಲಭ್ಯದಿಂದ ಯಾರು ವಂಚಿತರಾಗಿರ್ತಾರೆ ಅಂಥವ್ರನ್ನೆಲ್ಲ ಗುರುತಿಸಿ ಅವ್ರ ಮನೆಗೆ ಹೋಗಿ ಸೌಲಭ್ಯ ಒದಗಿಸುವಂಥ ಕಾರ್ಯ ನಮ್ಮ ವೇದಿಕೆ ಮಾಡ್ತಾ ಇದೆ. ಈಗ
ವಿಕಲಚೇತನ ನಿಗಮ ಸ್ಥಾಪನೆ ಆಗ್ಬೇಕಂತ ನಿಮ್ದೇನು ಉದ್ದೇಶ ಇದೆಯಾ? ಇದೆ. ನಮ್ಮ ಅಂಗವಿಕಲರಿಗೆ ಇದ್ರ ಬಗ್ಗೆ ಹೋರಾಟ ಏನ ನಡೆಸಿದ್ದೀರಾ ನೀವು? ಸುಮಾರು ಹೋರಾಟ ಮಾಡಿದ್ದೀವಿ. ಈ ಮೊನ್ನೆನೂ ಕಳೆದ ಬಾರಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಹೋರಾಟ ಮಾಡಿದ್ದೀವಿ. ಹಾಗಾಗಿ ಸರ್ಕಾರ ಯಾವುದೇ ರೀತಿಯಾದಂಥ ನಿಗಮ ಮಂಡಳಿ ಆಗಿರಲಿ, ಈಗ ಮತ್ತು ಮಾಸಾಸನ ಆಗಿರಲಿ, ಬಸ್ ಪಾಸ್ ಆಗಿರಲಿ ಯಾವುದೂ ಮಾಡ್ತಿರ್ಲಿಲ್ಲ. ಈಗ ನಾವೇನು ಮಾಡಿದ್ದೀವಿ ಅಂದ್ರೆ, ಈಗ ನಾವು ಹೋರಾಟ ಮಾಡಿದ್ದು ಪ್ರತಿಫಲವಾಗಿ ಬರೀ ನಮಗೆ ಅವರು ಮನವಿ ತೊಗೊಂಡು ಹೋಗಿದ್ದಾರೆ. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂದ್ರೆ, ಈಗ PIL ಹಾಕಿದ್ದೀವಿ. ನಾವು ಹೈಕೋರ್ಟಿಗೆ PIL ಹಾಕಿದ್ದೀವಿ. ಒಂದು ರಾಜ್ಯಾದ್ಯಂತ ಬಸ್ ಪಾಸ್ ಆಗಬೇಕು. ಆಮೇಲೆ ಎಲ್ಲ ಪ್ರತಿಯೊಂದು ಅಂಗವಿಕಲರಿಗೂ ಸಮಾನ ವೇತನ ಅಂತೇಳಿ ಮಾಸಾಸನ 5,000 ರೂಪಾಯಿ ಆಗ್ಬೇಕಂತೇಳಿ ನಾವು ಫಸ್ಟ್ ಇವೆರಡು ನಾವು ಈಗ PIL ಹಾಕಿದ್ದೀವಿ. ಸರ್ಕಾರದ ಇದಕ್ಕೆ ಮಾಡಿಸ್ತೀವಿ, ನಾವು ಅದನ್ನು ಬಿಡಲ್ಲ. ಅದನ್ನು ನಿಮ್ಮ ಸಂಘ ಸ್ಥಾಪನೆಗೊಂಡು ಎಷ್ಟು ವರ್ಷ ಆಯ್ತು ಇವತ್ತಿನವರೆಗೆ? ಕಳೆದ 5 ವರ್ಷ ಆಯ್ತು ಈಗ ನಾವು ಸಂಘಟನೆ ಪ್ರಾರಂಭ ಆಗಿ. ಸಂಘಟನೆ ಕಾರ್ಯಪಡೆಯನ್ನು ಹಂಗೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿದ್ದೀವಿ. ನಮ್ಮ ಇದು ಉದ್ದೇಶ ಏನಂದ್ರೆ, ಎಲ್ಲ ಜಿಲ್ಲೆಯೊಳಗೂ ನಮ್ಮ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಸಂಘಟನೆ ಚುರುಕುಗೊಳಿಸ್ಬೇಕು. ಆಮೇಲೆ ನಮ್ಮ ಕಾರ್ಯಕರ್ತರ ಪಡೆ ಹೆಚ್ಚಿಸ್ಬೇಕು. ಆಮೇಲೆ ನಮ್ಮ ಅಂಗವಿಕಲರಿಗೆ ಯಾರಿಗೇ ಅನ್ಯಾಯ ಆದರೂ ಕೂಡ ಅವರಿಗೆ ನ್ಯಾಯ ಕೊಡಿಸುವಂಥ ಒಂದು ವೇದಿಕೆ. ಕಳೆದ 5 ವರ್ಷದಿಂದ ಈ ಥರ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಮುಂದಿನ ಯೋಜನೆ ಏನು ಹಮ್ಮಿಕೊಂಡಿದ್ದೀರಿ? ಮುಂದಿನ ಯೋಜನೆ ಅಂದರೆ, ಈ ಸದ್ಯ ನಿರುದ್ಯೋಗಿ ವಿಕಲಚೇತನರಿಗೆ ನಾವು ಟ್ರೈನಿಂಗ್ ಸೆಂಟರ್ ಮಾಡ್ತಾ ಇದ್ದೀವಿ. ಒಂದು ಕೌಶಲ್ಯ ಟ್ರೈನಿಂಗ್ ಸೆಂಟ್ರ್, ಕಂಪ್ಯೂಟರ್ ತರಬೇತಿ ನೀಡಿ ಆ ಕಂಪ್ಯೂಟರ್ ತರಬೇತಿ ತೊಗೊಂಡವ್ರಿಗೆ ಅಲ್ಲಿರ್ತಕ್ಕಂಥ ಮಹಲು, ಆಮೇಲೆ ಕಾಫಿ ಶಾಪು, ಆಮೇಲೆ ಬೇರೆ ಬೇರೆ ಖಾಸಗಿ ಕಂಪನಿಗಳಲ್ಲಿ ಅವ್ರಿಗೆ ಕೆಲಸ ಕೊಡಿಸುವಂಥ ಒಂದು ಟ್ರೈನಿಂಗ್ ಸೆಂಟರ್ ಈ ಸದ್ಯ ಪ್ರಾರಂಭ ಮಾಡ್ತಾ ಇದ್ದೀವಿ ಕೆಂಗೇರಿಯಲ್ಲಿ. ಈಗ ನಮ್ಗೆ ಆಲ್ರೆಡಿ ಈಗ ನಮ್ಗೆ CN ಮಂಜುನಾಥ್ ಅಂತೇಳಿ ಗ್ರಾಮಾಂತರ ಸಂಸದರು, ಬೆಂಗಳೂರು ಗ್ರಾಮಾಂತರ ಸಂಸದರು ನಮಗೆ ಒಂದು 10 ಕಂಪ್ಯೂಟರ್ ನಮ್ಗೆ ಕೊಡಿಸ್ತಾ ಇದ್ದಾರೆ ಅವರಿಗೆ ಟ್ರೈನಿಂಗ್ ಸೆಂಟ್ರಿಗೆ. ಆಮೇಲೆ ನಾವು ಶೋಭಾ ಕರಂದ್ಲಾಜಿಗೂ ಕೂಡ ಭೇಟಿಯಾಗಿ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ನಮ್ಗೆ ಟ್ರೈನಿಂಗ್ ಕೊಡೋಕೆ ಸ್ವಲ್ಪ ಅವಕಾಶ ಮಾಡಿಕೊಡೋದಕ್ಕೆ ಅವರು ನಮಗೆ ಆಯ್ತು ಅವರು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವರು. ಸಂಬಂಧಪಟ್ಟ ಸಚಿವರಿಗೆ ಮತ್ತು ಯಾವ ಮುಖ್ಯಮಂತ್ರಿಗಳು ಏನು ಭೇಟಿ ಕೊಟ್ಟಿದ್ದೀರಾ ನೀವೇನು? ಭೇಟಿಯಾಗಿದ್ದೀನಿ. ಸಿದ್ದರಾಮಯ್ಯನವ್ರಿಗೆ ಭೇಟಿಯಾಗಿದ್ದೀನಿ. ಆಮೇಲೆ HD ಕುಮಾರಸ್ವಾಮಿ ಅವ್ರು CM ಆದಾಗ ಅವ್ರಿಗೆ ಭೇಟಿಯಾಗಿದ್ದೀನಿ. ಆಮೇಲೆ ಮೊನ್ನೆ ವಸತಿ ನಿವೇಶನ ಸಂಬಂಧ ಜಮೀರ್ ಅಹ್ಮದ್ ಅವ್ರಿಗೆ ಭೇಟಿಯಾಗಿ ಮನವಿ ಮಾಡಿದ್ವಿ. ಅವರು ಕೂಡ ಸ್ಪಂದಿಸಿದಾರೆ ನಮಗೆ. ಅಂಗವಿಕಲರಿಗೆ ಯಾವುದೇ ರೀತಿಯ ಆದಂಥ ವಸತಿ ಇದ್ರೊಳಗೆ ನಾವು 5% ಕೊಡ್ತೀವಿ. ಆಮೇಲೆ ಈ ಸದ್ಯಕ್ಕೆ ಇಲ್ಲಾರ್ದವ್ರಿಗೆ ನಾವು 1 lakh ಹೌಸಿಂಗ್ ಇದೆ, ಮುಖ್ಯಮಂತ್ರಿ 1 lakh ಹೌಸಿಂಗ್, ಅದನ್ನ ಬೇಕಾದ್ರೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನಾವು. ಉತ್ತರ ಕರ್ನಾಟಕ ಭಾಗದಾಗ ಸೌಲಭ್ಯ ದೊರೆಸುವ ನಿಟ್ಟಿನಲ್ಲಿ ತಾವೇನು ಹೋರಾಟಗಳು ಹಮ್ಮಿಕೊಂಡಿದ್ದೀರಿ? ಯಾವ ರೀತಿ ಹೋರಾಟಗಳು ಹಮ್ಮಿಕೊಂಡಿದ್ದೀರಿ? ಮೊದಲು ಈಗ ಉತ್ತರ ಕರ್ನಾಟಕದೊಳಗೆ ನಾವು ಆಲ್ರೆಡಿ ನಾನು ಸಾಕಷ್ಟು ಹೋರಾಟ ಮಾಡಿ ಹೋಗಿದ್ದೀನಿ ಈ ಕಡೆ ಉತ್ತರ ಕರ್ನಾಟಕದಲ್ಲಿ. ಇನ್ನೊಂದು ಏನಪ್ಪ ಅಂದ್ರೆ, ಅಲ್ಲಿ ಯಾರು ಸೌಲಭ್ಯದಿಂದ ವಂಚಿತರಾದ್ರೆ ಅವ್ರನ್ನೆಲ್ಲ ಗುರುತಿಸುವಂಥ ಕಾರ್ಯ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು. ಆಮೇಲೆ ಅವ್ರಿಗೆ ಯಾವ ಸೌಲಭ್ಯ ಕೊಡಿಸಿದ್ರೆ ಅವ್ರು ಅಭಿವೃದ್ಧಿ ಹೊಂದುತ್ತಾರ ಅಂತ ಅದನ್ನು ನಾವು ಗುರುತಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನಂದ್ರೆ, ಈ ಉತ್ತರ ಕರ್ನಾಟಕ ಭಾಗದೊಳಗೆ ಯಾಕೆ 5% ಸರಿಯಾಗಿ ಖರ್ಚಾಗ್ತಾ ಇಲ್ಲ, ಪಂಚಾಯತಿಯಿಂದ ಹಿಡ್ಕೊಂಡು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭೆ ಆಗಿರಲಿ, ಯಾವುದೇ ರೀತಿ ಆದಂಥ ಅನುದಾನ ಬಳಕೆ ಮಾಡ್ತಾ ಇಲ್ಲ. ಹಾಗಾಗಿ ಅದ್ರ ಸಂಬಂಧ ನಾವು ಹೋರಾಟ ಮಾಡ್ತಾ ಇದ್ವಿ. ಕೆಲವೊಂದು ತಾಲಿಗೆ ಆಲ್ರೆಡಿ ನಾವು ಅದನ್ನು ಬಳಕೆ ಆಗುವಂಥ ಕೆಲಸನೂ ಬಳಕೆನೂ ಮಾಡಿಸಿದ್ದೀವಿ. ಇನ್ನೂ ಶ್ರಮ ವಹಿಸಿ ನಮ್ಮ ಕಾರ್ಯಕರ್ತರ ಪಡೆಯಿಂದ ಬಳಕೆ ಮಾಡಿಸ್ತಾ ಇದ್ದೀವಿ. ಬೈಕ್ ರ್ಯಾಲಿ ಇಂಥವೇನ ಏನು ಸಂಘದಿಂದ ಏನು ಹಮ್ಮಿಕೊಂಡಿದ್ದಾರೆ? ಬೈಕ್ ರ್ಯಾಲಿ ಮಾಡಿದ್ವಿ, ಬೆಂಗಳೂರಲ್ಲಿ ಮಾಡಿದ್ದೀವಿ. ಆಮೇಲೆ ಉತ್ತರ ಕರ್ನಾಟಕದಿಂದ ನಾವು ಒಮ್ಮೆ ಗುಳ್ಳೇದಗುಡ್ಡದಿಂದ ಬೆಳಗಾವಿ ಚಲೋ ಮಾಡಿದ್ವಿ. ಆ ಟೈಮ್ನಾಗ ನಾವು ಹೋರಾಟ ಮಾಡಿದ್ವಿ. ಅಧಿವೇಶನ ಸಂದರ್ಭದಲ್ಲಿ ಇರಬಹುದು. ಅಧಿವೇಶನ ಸಂದರ್ಭದೊಳಗೆ ನಾವು ಹೋಗಿದ್ವಿ. ನಮ್ಮ ವಿಕಲಚೇತನರ ಮುಖಂಡರೆಲ್ಲ ಸೇರಿ ಮುರುಘಾ ಮಠದಿಂದ, ಗುಳ್ಳೇದಗುಡ್ಡ ಮುರುಘಾ ಮಠದಿಂದ ನಾವು ಬೆಳಗಾವಿ ಚಲೋ ಹೋಗಿದ್ವಿ. ಬೆಳಗಾವಿಗೆ ಹೋಗಿದ್ವಿ. ಅಲ್ಲಿ ಬೆಂಬಲಿಸಕ್ಕೆ ಹೋಗಿದ್ವಿ. VS ಹಿರೇಮಠ ಅಂತೇಳಿ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ ಅವರು ಒಂದು ಹೋರಾಟ ಮಾಡ್ತಾಯಿದ್ರು. ಅದಕ್ಕೆ ನಾವು ಬೆಂಬಲಿಸಕ್ಕೆ ಹೋಗಿದ್ವಿ, ನಮ್ಮ ವಿಕಲಚೇತನರ ಮುಖಂಡರೆಲ್ಲ ಸೇರಿ. ಉತ್ತರ ಕರ್ನಾಟಕ ಗುಳ್ಳೇದಗುಡ್ಡ ಭಾಗದವ್ರು ತಾವು ಬೆಂಗಳೂರು ಹೋಗಿ ಯಾಕೆ ನಿಲ್ಲಿಸಿದ್ದೀರಿ? ಗುಳ್ಳೇದಗುಡ್ಡದಾಗ ನಾನು ಹೋರಾಟ ಮಾಡ್ತಾಯಿದ್ದೆ. ನನ್ನ ಸಂಘಟಕರನ್ನೆಲ್ಲ ಕರ್ಕೊಂಡು
ಆ ಟೈಮ್ನಾಗ ನಾವು 2018ರಾಗ ಏನು ಗಾಡಿ ಕೊಡ್ಸಿದ್ವಿ ಇಲ್ಲಿ ಹೋರಾಟದ ಮೂಲಕ, ಅದಾದ್ಮೇಲೆ ಪುರಸಭೆಯಿಂದ ಯಾವುದೇ ರೀತಿಯಾದಂಥ ಸೌಲಭ್ಯ ಕಲ್ಪಿಸಿಲ್ಲ. 5% ಅನುದಾನನೂ ಅವ್ರು ಬಳಕೆ ಮಾಡಿಲ್ಲ. ನಾವಿದ್ದ ಟೈಮ್ನಾಗ ಅವರಿಗೆ ಹೋರಾಟದ ಮೂಲಕ ಚುರುಕು ಮುಟ್ಟಿಸಿ ಏನೇನೋ ಕೊಡ್ಸೋದು ಅದು ಮಾಡ್ತಿದ್ವಿ. ನನ್ನ ಹೋರಾಟ ಈ ಗುಳೇಗುಡ್ಡಕ್ಕೆ ಸೀಮಿತ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಬೆಂಗಳೂರು ಕೇಂದ್ರ ಆಗುತ್ತದು ನಮ್ಗೆ, ಅಂದ್ರೆ ಬೆಂಗಳೂರು ಸೆಂಟ್ರಲ್ ಅಲ್ಲ ಫುಲ್ಲು ರಾಜ್ಯ. ಹಂಗಾಗಿ ನಾವು ಅಲ್ಲಿಂದ ಸಂಘಟನೆ ಮಾಡಿರತ್ತೆ. ಸಂಘಟನೆ ಮಾಡಿ ನಮ್ಮ ವಿಕಲಚೇತನ, ನಾನು ಕೂಡ ಒಂದು ಅಂಗವಿಕಲ ಅದೀನಿ. ನಾನು 2 ಕಾಲು ಅಂಗವಿಕಲ. ನಾ ಅದ್ರ ಕಷ್ಟ ಏನಂತ ನನಗೆ ಗೊತ್ತೈತೆ. ಹಾಗಾಗಿ ನನ್ನಂತ ಇರ್ತಕ್ಕಂಥ ಅಂಗವಿಕಲರಿಗೆ ಏನೋ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ನಾನು ರಾಜ್ಯ ಮಟ್ಟದ ಬೆಂಗಳೂರಿಗೆ ಹೋಗಿ ನಾನು ಸಂಘಟನೆ ಪ್ರಾರಂಭ ಮಾಡಿದ್ದೀನಿ. ನಿಮ್ದೇ ಆದಂತ ಒಂದು ಸಂಘಟನೆ ಕಟ್ಕೊಂಡಿದ್ದೀರಿ ಅಣ್ಣ? ಹೌದು. ನಾನು ಜೈ ಕರ್ನಾಟಕ ವಿಕಲಚೇತನ ರಕ್ಷಣಾ ವೇದಿಕೆ ಅಂತೇಳಿ ಸಂಘಟನೆ ನೋಂದಣಿ ಮಾಡಿಸಿ ಕೆಂಗೇರಿಯಲ್ಲಿ, ಅಲ್ಲಿಂದ ಪ್ರಾರಂಭ ಮಾಡಿದ್ದೀನಿ. ಎಷ್ಟು ವರ್ಷ ಆಯ್ತು ನೀವು ಸಂಘವನ್ನು ಕಟ್ಕೊಂಡಿದ್ದೀರಿ? ಈ ಸಂಘ ಕಟ್ಕೊಂಡು ನಾನು ಒಂದು 5 ವರ್ಷ ಆಯ್ತು. ನಂದು ಏನಪ್ಪಾ ಅಂದ್ರೆ ನೋಂದಣಿ ಪ್ರಕಾರ ಹೇಳ್ಬೇಕಂದ್ರೆ 5 ವರ್ಷ ಆಯ್ತು. ನಾನು ಈ ಬಿಫೋರ್ ನಾನು ಹೋರಾಟ ಮಾಡ್ತಿದ್ದೆ, ಅಂದ್ರೆ ಈ ಕನ್ನಡ ಪರ ಹೋರಾಟಗಾರರ ಜೋಡಿ ನಾನು ಹೋರಾಟಕ್ಕೆ ಹೋಗ್ತಿದ್ದೆ. ಯಾವ್ದಾರ ಹೋರಾಟದ ಸಮಯ ಬಂದ ನಾನು ಹೋಗಿ ಹೋರಾಟ. ಕೇವಲ ವಿಕಲಚೇತನ ಅಷ್ಟೇ ಹೋರಾಟ ಮಾಡಿದ್ರು? ಮತ್ತೆ ಈಗ ನೆಲ, ಜಲ, ಕುಡಿಯುವ ನೀರು? ಇಲ್ಲ, ನಾನು ವಿಕಲಚೇತನರಿಗೆ ಅಂತ ಸೀಮಿತ ಇಲ್ಲ. ನಾನು ನನ್ನ ನಾಡು ನುಡಿ ನೆಲ ಜಲ ಅಂತ ಬಂದಾಗ ನಾವು ಹೋರಾಟಕ್ಕೆ ಇಳ್ದೇ ಹೇಳ್ತೀವಿ. ವಾಟಾಳ್ ನಾಗರಾಜ್ ಅವ್ರ ಜೋಡಿನೂ ಹೋಗಿದ್ದೀನಿ, ನಾರಾಯಣಗೌಡ ಸಾಹೇಬ್ರ ಜೋಡಿನೂ ಹೋಗಿದ್ದೀನಿ, ಶಿವರಾಮಗೌಡ್ರ ಜೋಡಿನೂ ಹೋಗಿದ್ದೀನಿ, ಪ್ರವೀಣ್ ಶೆಟ್ರು ಹೋರಾಟ ಮಾಡಿದಾಗ ಎಲ್ಲ ಕನ್ನಡ ಪರ ಹೋರಾಟಗಾರರು ಕೂಡ ನನಗೆ, ನೀನು ನಮ್ಮ ಒಬ್ಬ ಸಣ್ಣ ತಮ್ಮ, ನಾವೆಲ್ಲ ನೀನು ಸಪೋರ್ಟ್ ಮಾಡ್ತೀವಿ, ನಿನ್ನ ಸಮುದಾಯಕ್ಕೆ ಏನಾರು ತೊಂದರೆ ಆದ್ರೆ ನಮಗೆ ಹೇಳ್ರಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ನನಗೆ ಬೆಂಬಲ ಸೂಚಿಸಿದ್ದಾರೆ. ಹಾಗೆ ಅವರು ನಮ್ಮ ಕನ್ನಡ ಪರ ಹೋರಾಟಗಾರ, ಕನ್ನಡಕ್ಕಾಗ್ಲಿ ಯಾವುದೇ ಒಂದು ನೆಲ ಜಲ ಅಂತ ಬಂದಾಗ ಅವ್ರು ಹೋರಾಟ ಮಾಡಿದಾಗ ನಾವು ಅದರ ಸಕ್ರಿಯವಾಗಿ ಭಾಗವಹಿಸಿ ಪ್ರತಿಭಟನೆ ಮಾಡಕ್ಕೆ ನಾವು ಹೋಗಿರ್ತೀವಿ. ನಮ್ಮ ಅಂಗವಿಕಲರೆಲ್ಲ ಸೇರಿ ಸಪೋರ್ಟ್ ಮಾಡ್ತೀವಿ ನಾವು. ನೀವು ಇಲ್ಲಿಂದ ಗುಳೇದಗುಡ್ಲಿಂದ ಬೆಂಗಳೂರು ಕ್ಯಾಶ್ ಹೋಗಿ ಸಂಘ ಕಟ್ಟಿದ್ರಲ್ಲ, ಸಮಸ್ಯೆ ಏನು ಅನಿಸ್ಲಿಲ್ವ ನಿಮಗೆ? ತುಂಬಾ ಸಮಸ್ಯೆ ಆಗಿದೆ. ಬೆಂಗಳೂರು ಬಿಟ್ಟು ಓಡಬೇಕು ಆ ಥರ ಆಗಿದೆ ಎಲ್ಲ. ಅಂದ್ರೆ ನಾನು ಉತ್ತರ ಕರ್ನಾಟಕದವ್ರಲ್ಲ, ಉತ್ತರ ಕರ್ನಾಟಕದವ್ರು ಬಂದು ಇಲ್ಲಿ ಒಂದು ಸಂಘಟನೆ ಮಾಡಿ ಒಂದು ರಾಜ್ಯಾಧ್ಯಕ್ಷ ಆಗಿ ಈ ಥರ ಎಲ್ಲ ಮಾಡ್ತಾ ಇರೋದು, ಅಲ್ಲಿಯವರು ಒಂದು ಸ್ವಲ್ಪ ನನಗೆ ಸ್ವಲ್ಪ ತೊಂದರೆ ಕೊಟ್ಟರು. ಸುಮಾರು ಯಾವುದೋ ಒಂದು ಹೋರಾಟಕ್ಕೆ ಹೋಗಲಿ, ಯಾವುದೋ ಒಂದು ಸಮಸ್ಯೆಗೆ ಏನೋ ಹೋದ್ರಪ್ಪ ಅಂದ್ರೆ ನನಗೆ ಆಡೋದು ಒಂಥರ ಅಸಹ್ಯ ಮಾಡ್ತಿದ್ರು. ಅವಾಗೆಲ್ಲ ಹೀಯಾಳ್ಸು ಪದಗಳೆಲ್ಲ ಬಳಸ್ತಿದ್ರು. ಆಮೇಲೆ ನನ್ನ ಜೋಡಿ ಬರ್ತಕ್ಕಂಥ ಏನು ಪ್ರತಿಭಟನೆ ಮಾಡಕ್ಕೆ ಏನು ಬರ್ತಿದ್ರಲ್ಲ, ಅವ್ರಿಗೂ ಕೂಡ ಅವ್ರು ಹೆದರ್ಸ್ತಿದ್ರು. ಅವ್ರ ಅಂಗಡಿ, ನಿಮ್ಮ ಅಂಗಡಿ, ನೀವು ಈಗ ಅಂಗಡಿ ಹಾಕಿದ್ರಿ, ನಾಳೆ ಅದು ಸಮಸ್ಯೆ ಮಾಡ್ತೀವಿ, ಇದು ಸಮಸ್ಯೆ ಮಾಡ್ತೀವಿ ಅಂತೇಳಿ ಕೆಲವೊಂದಿಷ್ಟನ್ನ ನಮ್ಮ ಕಾರ್ಯಕರ್ತರು ಸ್ವಲ್ಪ ದೂರ ಆಗುವಂಗೆ ಮಾಡಿದ್ರು ಅವಾಗ ನನಗೆ. ಆದ್ರೆ ನಾ ಏನು ಎದೆ ಗುಂದಿಲ್ಲ. ನನ್ನ ಕಾಯಕ ನಾನು ಮಾಡಕ್ಕೆ ಬಂದಿದ್ದ ಅದ ಕೆಲ್ಸಕ್ಕೆ, ನಾನು ಉತ್ತರ ಕನ್ನಡದಿಂದ ಬಂದಿದ್ದ, ನಾನು ಇದೊಂದು ಹೋರಾಟ ಮಾಡಬೇಕು, ನನ್ನ ಸಂಘಟನೆ ಬೆಳೆಸ್ಬೇಕು, ನನ್ನ ಅಂಗವಿಕಲರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ನಾನು ಬಂದಿದ್ದು. ಹಾಗಾಗಿ ನಾನು ಅದನ್ನ ಮುಂದುವರ್ಸ್ಕೊಂಡು ಹೋದೆ. ಆಮೇಲೆ ಅದು ಸರಿ, ತನ್ನಿಂದ ತಾನೇ ಸರಿ ಆಯ್ತು ನಮ್ಗೆ. ಈಗೆಲ್ಲ ಅವರೆಲ್ಲ ನನ್ನ ಜೋಡಿ ಚೆನ್ನಾಗಿದ್ದಾರ, ಏನು ಸಮಸ್ಯೆ ಇಲ್ಲ, ನನ್ನ ಜೋಡಿ ಚೆನ್ನಾಗಿದ್ದಾರ. ನಾನು ಸಪೋರ್ಟ್ ಮಾಡ್ತೀನಿ, ಅವರು ಸಪೋರ್ಟ್ ಮಾಡ್ತಾರೆ ನನಗೆ. ಸಂಘಟನೆ ಸುಮಾರು ಇದಾವ್ರಿ, ಒಕ್ಕೂಟಗಳು ಅವು ಇವು ಅಂತೇಳಿ. ಗಲ್ಲಿಗೆ ಒಬ್ಬೊಬ್ರು ರಾಜ್ಯಾಧ್ಯಕ್ಷರಲ್ಲಿ ಏನ್ರಿ, ಎಲ್ಲ ಒಬ್ಬೊಬ್ರು ಒಂದೊಂದು ಸಂಘಟನೆ ಮಾಡ್ಕೊಂಡು ಯಾವುದೋ ಹಕ್ಕುಗಳ ಸಂಘ, ಆ ಸಂಘ, ಈ ಸಂಘ, ಅವ್ರವ್ರ ಹಕ್ಕುಗಳನ್ನ ಅವ್ರು ಮಾಡ್ತಾ ಇದಾರೆ. ನನ್ನ ಹಕ್ಕು, ನನ್ನ ಗುರಿ ಏನೈತೆ ನಾನು ಮಾಡ್ತಾ ಇದ್ದೀನಿ. ಒಟ್ಟು ಅವರು ವಿಕಲಚೇತನ ಹಕ್ಕಿಗಾಗಿ ಹೋರಾಟ ಮಾಡೋರು, ನೀವು ವಿಕಲಚೇತನ ಹಕ್ಕಿಗಾಗಿ ಹೋರಾಟ. ಹೌದು. ಆದ್ರೆ ಇದು ಏನು ಹೇಳ್ಬೇಕಂದ್ರೆ, ಮೊದಲ ನಮ್ಮ ಅಂಗವಿಕಲರ ಆ್ಯಕ್ಟನ್ನು ನಾವು ತಿಳ್ಕೊಬೇಕು. ಯಾರೇ ಒಬ್ರು ರಾಜ್ಯಾಧ್ಯಕ್ಷರಾಗಲಿ, ಯಾವುದೇ ಒಂದು ಸಂಘ ಕಟ್ಟಲಿ, ಖುಷಿ ಐತಿ, ಸಂತೋಷ ಐತಿ. ಆದ್ರೆ ನಮ್ಮ ಅಂಗವಿಕಲರಿಗೆ ಸಂಬಂಧಪಟ್ಟಂಥ ಆ್ಯಕ್ಟು 1995 ಆ್ಯಕ್ಟ್ ಆಗಿರಲಿ, 2016 ಆ್ಯಕ್ಟ್ ಆಗಿರಲಿ, ಒಂದು ಸ್ವಲ್ಪ ಚೆನ್ನಾಗಿ ಓದ್ಕೊಂಡು ತಿಳ್ಕೊಂಡು ನೀವು ಹೋರಾಟ ಮಾಡೋದು ಒಳ್ಳೇದಂತ ನನಗನ್ಸುತ್ತೆ. ಯಾಕಂದ್ರೆ ಕಾನೂನು ಬೇಕು. ಕಾನೂನು ಜ್ಞಾನ ಎಲ್ಲರೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾನೂನು ಜ್ಞಾನ ಇರಲಿ, ಯಾರೇ ಮಾಡ್ಲಿಕ್ಕೆ ಖುಷಿ ಐತಿ. ಎಲ್ಲರೂ ಅವ್ರು ಮಾಡೋದು ಅದೇ ಕೆಲಸ, ನಾ ಮಾಡೋದು ಅದೇ ಕೆಲಸ. ನನಗೆ ತೃಪ್ತಿ ತಂದಿದೆ. ನಾ ಮಾಡೋ ಕೆಲಸ ನನಗೆ ತೃಪ್ತಿ ತಂದಿದೆ. ಈಗ ತಾವು ವಿಕಲಚೇತನ ಇದ್ರಿ, ನಿಮ್ಮ ಮನೆಯವರು ವಿಕಲಚೇತನ ಇದ್ರ, ನಿಮ್ಮ ವೈವಾಹಿಕ ಜೀವನ ಹೇಗೆ ನಡೀತಾ ಇದೆ? ಎಷ್ಟು ವರ್ಷ ಆಯ್ತು ಮದುವೆ ಆಗಿ?
ನಮ್ದು 3 ವರ್ಷ ಆಗಿದೆ ನನ್ನ ಮದುವೆ ಆಗಿ. ನನ್ನ ಲವ್ ಮ್ಯಾರೇಜು. ನಾನು ಉತ್ತರ ಕರ್ನಾಟಕ, ಅವರು ದಕ್ಷಿಣ ಕರ್ನಾಟಕ. ಅವರು ಮೈಸೂರು ಹತ್ರ ನಂಜನಗೂಡು ಅವರು ಹುಟ್ಟಿ ಬೆಳೆದಿರೋ ಊರು. ನಂದು ಲವ್ ಮ್ಯಾರೇಜ್. ಇವ್ರು ಬಂದಿಂದ ನನ್ನ ಮದುವೆ ಆದಮೇಲೆ ಸಾಕಷ್ಟು ಬದಲಾವಣೆ ಆಗಿದೆ. ಮಂಜುಳಾ ಅಂತ ನಮ್ಮ ಮಿಸಸ್ ಹೆಸರು. ಅವರು ಕೂಡ ಈ ಸೋಷಿಯಲ್ ವರ್ಕ್ ಮಾಡ್ತಾಯಿದ್ರು. ಈ 15 ವರ್ಷದ ಅನುಭವ ಅವರಿಗೆ. ಅವರು ನಾವು ಮದುವೆ ಆದಮೇಲೆ ಸಾಕಷ್ಟು ಬದಲಾವಣೆ ಆಗಿದೆ. ಪ್ರತಿಯೊಂದು ನನ್ನ ಯಾವುದೋ ಒಂದು ಏಳು ಬೀಳು, ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಅವ್ರು ನನ್ನ ಜೋಡಿ ಸಪೋರ್ಟಾಗಿ ನಿಲ್ತಾರೆ. ಆಮೇಲೆ ನನಗೆ ಓಡಾಡೋಕ್ಕಾಗಿಲ್ಲ ಅಂತ ತಿಳ್ಕೊಂಡು ಎಲ್ಲ ವಿಧಾನಸೌಧ ಆಗಿರಲಿ, MS ಬಿಲ್ಡಿಂಗ್ ಆಗಿರಲಿ, ಪ್ರತಿಯೊಂದು ಇಲಾಖೆ ಆಗಿರಲಿ ಹೋಗಿ ಲೆಟ್ರ್ ಕೊಡೋದನ್ನು, ಮೂಮೆಂಟ್ ಮಾಡಿಸೋದನ್ನು, ಓಡಾಡಿ ಕೆಲಸ ಮಾಡ್ತಾಯಿದ್ದಾರೆ. ನನಗೆ ಸ್ಫೂರ್ತಿ ಅಂದ್ರೆ ನನ್ನ ವೈಫು. ಅವ್ರಲಿಂದನೇ ಇವತ್ತಿನ ದಿವಸ ಈ ಮಟ್ಟಕ್ಕೆ ನಾನು ಬೆಂಗಳೂರಾಗ ಚೆನ್ನಾಗಿದ್ದೀನಿ. ಜೀವನಕ್ಕೆ ಏನು ತೊಂದರೆ ಇಲ್ಲ. ಮನೆ ಇದೆ, ಆಮೇಲೆ ಒಂದು ಜೆರಾಕ್ಸ್ ಸೆಂಟ್ರ್ ಇದೆ ಜೀವನಕ್ಕೆ. ಆಮೇಲೆ ಸೋಷಿಯಲ್ ಎಲ್ಲ ವರ್ಕ್ ಮಾಡ್ತಾಯಿದ್ವಿ. ಕೆಂಗೇರಿ ಉಲ್ಲಾಳ ವಾರ್ಡಲ್ಲಿ ಭುವನೇಶ್ವರ ನಗರದಲ್ಲಿ ಇದೆ ನಮ್ಮದು, 7ನೇ ಕ್ರಾಸಲ್ಲಿ. ಸುಮಾರು ಈಗ ಒಂದು 3-4 ವರ್ಷದಿಂದ ಮಾಡ್ತಾಯಿದ್ವಿ. ಚೆನ್ನಾಗಿ ಹೋಗ್ತಾಯಿದೆ. ಜೀವನಕ್ಕೆ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲೆಲ್ಲ ಕುಳೇಗುಡದಾಗ ಸಾಕಷ್ಟು ಸಾಲ ಎಲ್ಲ ಮಾಡ್ಕೊಂಡು ಹೋಗಿದ್ದೆ ನಾನು. ಇದೇ ಹೋರಾಟ ಮಾಡಿ ಮಾಡಿ ಸಾಕಷ್ಟು ಸಾಲ ಮಾಡ್ಕೊಂಡು ಹೋಗಿದ್ದೆ. ಅದನ್ನೆಲ್ಲ ನಾನು ನಮ್ಮ ಮಿಸ್ಸಸ್ ಸಂಪೂರ್ಣವಾಗಿ ದುಡಿದು ಸಾಲನೂ ಮುಟ್ಸಿದ್ದೀನಿ. ಈಗ ಚೆನ್ನಾಗಿದ್ದೀನಿ, ಏನು ತೊಂದರೆ ಇಲ್ಲ. ನಾನು ಚೆನ್ನಾಗಿದ್ದೀನಿ, ನನ್ನ ಜೊತೆ ಇರೋರು ಚೆನ್ನಾಗಿರ್ಬೇಕು ನಮ್ಮ ಅಂಗವಿಕಲರು ಅಂತ ಒಂದು ಆಸೆ. ನಿಮ್ಮ ಯಜಮಾನ್ರ ರವಿ ಗದಿಗಿನವ್ರ ಬಗ್ಗೆ ಹೋರಾಟದ ಸ್ಫೂರ್ತಿ ತಾವು ಹೇಗೆ ತುಂಬ್ತೀರಿ? ಹೋರಾಟದ ಬಗ್ಗೆ ವಿಕಲಚೇತನರ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರಿಗೂ ನಾವು ವಿಕಲಚೇತನರಾಗಿ ಇನ್ನೊಬ್ರಿಗೆ ವಿಕಲಚೇತನರಿಗೆ ಯಾರಿಗೂ ಅನ್ಯಾಯ ಆಗ್ಬಾರ್ದು. ಅವ್ರಿಗೆ ನ್ಯಾಯ ದೊರಕಿಸ್ಕೊಡಿ. ಮತ್ತೆ ಮಾಸಾಸನ ಆಗ್ಲಿ, ಸ್ಕೂಟರ್ ಆಗ್ಲಿ, ಪ್ರತಿಯೊಂದು ಅವ್ರಿಗೆ ಸೌಲಭ್ಯಗಳನ್ನ ಕೊಡ್ಸ್ಕೊಡಿ. ನಾವ್ ಹೆಂಗೆ ಕಷ್ಟ ಪಡ್ತೀವಿ ಹಂಗೆ ಅವರು ಕಷ್ಟ ಪಡೋದ್ ಬೇಡ, ಒಳ್ಳೇದಾಗ್ಲಿ ಅಂತ ನಾನು ಅವ್ರ ಹಿಂದೆ ನಿಂತು ಸ್ಫೂರ್ತಿ ತುಂಬ್ತೀನಿ. ಈ ಸದ್ಯ ಈಗ ಕಳೆದ ವಾರ ನಾನು ಊರಿಗೆ ಬರೋಕ್ಕಿಂತ ಮುಂಚೆಕ ಅಂದ್ರೆ 15ನೇ ತಾರೀಕಿಗೆ ನಾನು ತುಷಾರಾಮ್ ಗಿರಿನಾಥ್ ಅಂತೇಳಿ, ತುಷಾರ್ ಗಿರಿನಾಥ್ ಅಂತೇಳಿ ಅವರು BBMP ಮುಖ್ಯ ಆಯುಕ್ತರು. ಆಮೇಲೆ ವೆಲ್ಫೇರ್ ಕಮಿಷನರ್ ಅಂತೇಳಿ ಕಿಶೋರ್ ಸುರಳೇಕರ್ ಅಂತೇಳಿ ಅವರಿಗೆ ನಮ್ಮ ನಿಯೋಗ ಒಂದು ಭೇಟಿಯಾಗಿದ್ವಿ ನಾವು ಎಲ್ಲ, ನಮ್ಮ ಅಂಗವಿಕಲರೆಲ್ಲ ಸೇರಿ. URW ಅಂತೇಳಿ ಸದ್ಯ ಮಾಡಿದ್ದಾರೆ. ಈಗ ಪ್ರತಿಯೊಂದು ವಾರ್ಡ್ನಲ್ಲೂ ರಿಯಾಬಿಲಿಟಿ ವರ್ಕರ್ ಈಗ ವರ್ಕ್ ಮಾಡೋದಂದ್ರೆ ಅಂಗವಿಕಲರನ್ನ ಗುರುತಿಸಿ ಅವ್ರಿಗೆ ಏನು ಸೌಲಭ್ಯ ಬೇಕು ಅನ್ನೋದನ್ನ ಸೌಲಭ್ಯ ಕೊಡಿಸ್ಬೇಕಂತೇಳಿ ಅದೊಂದು ಕಾರ್ಯಕ್ರಮ, ಸರ್ಕಾರದ ಯೋಜನೆ. ಹಾಗಾಗಿ ಅದು URW ಅಂತಂದ್ರೆ ಅದಕ್ಕೆ ಸಂಪೂರ್ಣವಾದಂಥ ಸರಿಯಾದ ಒಂದು ಕಾರ್ಯಾದೇಶ ಇಲ್ಲ. ಅದಕ್ಕೀಗ ಬೆಂಗಳೂರಲ್ಲಿ ಈಗ ಸುಮಾರು 100 ಜನ ಈ ಸದ್ಯ ಒಂದೊಂದು ವಾರ್ಡಲ್ಲಿ ವೈಖರಿ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸರ್ಕಾರದಿಂದ ಕೊಡ್ತಕ್ಕಂಥ ಇರೋದು 9,000 ಕೊಡ್ತಾ ಇದ್ದಾರೆ ಈ ಸದ್ಯಕ್ಕೆ. ಆ 9,000 ರೂಪಾಯಿದಾಗ ಅಂಕರು ಬೆಂಗಳೂರ ಜೀವನ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಒಂದು ಫ್ಯಾಮ್ಲಿ, ಒಂದು ಕುಟುಂಬ ನಡಿಬೇಕಪ್ಪ ಅಂತಂದ್ರೆ ಒಂದು 20,000 ರೂಪಾಯಿ ಬೇಕಲ್ಲಿ ಜೀವನ ಮಾಡೋಕ್ಕೆ. ಅದಕ್ಕೆ ನಾವು ಮೊನ್ನೆ ಮುಖ್ಯ ಆಯುಕ್ತರು ಭೇಟಿಯಾಗಿ ನಮ್ಮ ಅನುದಾನ ಬೆಂಗಳೂರಿನಲ್ಲಿ ನಮ್ಮ ಅನುದಾನ ಪ್ರತಿ ವರ್ಷ 80 ಕೋಟಿ ರೂಪಾಯಿ ನಮ್ಮ ಅನುದಾನ ಇರುತ್ತೆ ನಮ್ಮ ಅಂಗವಿಕಲರಿಗೆ ಅಂತೇಳಿ. ಆ ಅನುದಾನದಡಿ ಒಳಗೆ ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ಒಂದು ಹೊಸ ಹುದ್ದೆ ಸೃಷ್ಟಿ ಮಾಡಿ, ಅಂದ್ರೆ ಅಂಗವಿಕಲರ ಸಂಯೋಜಕರು ಅಂತ ಹೇಳಿ ಒಂದು ಹುದ್ದೆ ಸೃಷ್ಟಿ ಮಾಡಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ಅದು ಯಾವ ಪ್ರಕಾರ ಅಂತ ಕೇಳಿದ್ರು ಅವರು. ಒಂದು ವಾರ್ಡಿಗೊಬ್ಬ ಟೇಲರ್ ಮಾಸ್ಟರ್ ಇರ್ತಾನೆ. ಅವ್ರದ್ದೇನಂದ್ರೆ ಆ ವಾರ್ಡ್ನಾಗ ಇರ್ತಕ್ಕಂಥ ನಿರುದ್ಯೋಗಿ ಮಹಿಳೆಯರಿಗೆ, ಯುವಕರಿಗೆ ಟೇಲಿಂಗ್ ತರಬೇತಿ ಮಾಡ್ತಿರ್ತಾರೆ, ಟೇಲರ್ ತರಬೇತಿ ಮಾಡ್ತಿರ್ತಾರೆ. ಹಾಗೆ ಮತ್ತು ನಲ್ಮ ಯೋಜನೆ ಅಂತ ಐತೆ, ಅವು ಹಂಗೆ ಆ ಥರ ನಮ್ಮನ್ನು ಒಬ್ಬರನ್ನ ತುಂಬಿಕೊಡ್ರಿ, ನಮ್ಮದೇ ಇರ್ತಕ್ಕಂಥ 80 ಕೋಟಿ ರೂಪಾಯಿ ಐತೆ, ಏನು 2 ಕೋಟಿ ರೂಪಾಯಿ ಹೋದ್ರಿ ಅಂತ ತೊಂದರೆ ಇಲ್ಲ, 100 ಕುಟುಂಬಗಳು ಬದುಕ್ತಾವು. ಆಮೇಲೆ ಅಲ್ಲಿರ್ತಕ್ಕಂಥ ಅಂಗವಿಕಲರಿಗೆ UDID ಕಾರ್ಡು, ಆಧಾರ್ ಕಾರ್ಡು, ಆಮೇಲೆ ಅವ್ರ ವೋಟರ್ ID ಪ್ರತಿಯೊಂದು ನಾವು ಮಾಡಿಸ್ತಾ ಇದ್ದೀವಿ. ಹಿರಿಯ ನಾಗರಿಕರನ್ನು ಸೇರಿಸಿ, ಯಾಕಂದ್ರೆ BBMPಗೆ ಅವ್ರು ಮುಖ್ಯವಾಗಿ ಬೇಕೇ ಬೇಕು. ಪ್ರತಿ ವರ್ಷ ಅಪ್ಲಿಕೇಶನ್ ಹಾಕೋ ಮುಂದಾಗ ಅಂಗವಿಕಲರಿಗೆ ಸರಿಯಾದ ದಾಖಲೆ ಇರೋಂಗಿಲ್ಲ. ಅವ್ರು ದಾಖಲೆ ರೆಡಿ ಮಾಡಿ ಕೊಡೋದಾಗಿರಲಿ, ಚುನಾವಣೆ ಸಂದರ್ಭದೊಳಗೆ ಅಂಗವಿಕಲರು ಕರ್ಕೊಂಡೋಗಿ ಮತದಾನಕ್ಕೆ ಕರ್ಕೊಂಡೋಗಿ ಮತದಾನ ಮಾಡಿಸೋದಾಗಿರಲಿ,
ಇದೆಲ್ಲ ಅವಶ್ಯವಾಗಿ BBMP ಬೇಕಾಗತ್ತ. ಹಂಗಾಗಿ ನಮ್ಮನ್ನ ಸಂಯೋಜಕರು ಅಂತ ತಗೊಳ್ರಿ ಅಂತ ಹೇಳಿದ್ವಿ. ಅವರು ಕೂಡ ಸ್ಪಂದಿಸಿದಾರ. ನಾವು ಇದನ್ನ ತಗೊಂಡು ನಾವು ಸೆಕ್ರೆಟರಿ ಕಳಿಸ್ತೀವಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸೆಕ್ರೆಟರಿ ಕಳಿಸ್ತೀವಿ. ಅವರು ಏನಾರ ನಿಮ್ಮ ವ್ಯಾಪ್ತಿಗೆ ತಗೋರಿ ಅಂತಂದ್ರೆ ನಾವು ಇಮಿಡಿಯೇಟ್ ಆಗಿ ತಗೋತೀವಿ. ಅದೇನು ಸ್ಯಾಲ್ರಿ ಕೊಡ್ಬೇಕು ನಾವು ನಿಗದಿ ಮಾಡ್ತೀವಿ. ನಾವು ಎಲ್ಲರಿಗೂ ಪ್ರತಿಯೊಂದು ವಾರ್ಡ್ನಾಗ ಒಬ್ಬೊಬ್ರಿಗೆ ಕೆಲ್ಸಕ್ಕೆ ಕೊಡ್ತೀವಿ ಅನ್ನೋ ಒಂದು ಮಾತು ಭರವಸೆನ ಕೊಟ್ಟಿದ್ದಾರೆ. ಸರ್ಕಾರದಿಂದ ಸೌಲಭ್ಯ ದೊರೆಯುವಂತ ನಿಟ್ಟಿನಲ್ಲಿ ಅವ್ರಿಗೆ ಅನುಕೂಲ ಸರ್ಕಾರ ಕಲ್ಪಿಸುವ ನಿಟ್ಟಿನಲ್ಲಿ ತಾವು ಇನ್ನು ಏನೇನ ಕೊಡಬೇಕು, ಅವರಿಗೆ ಅನುಕೂಲ ಆಗಬೇಕು ಅನ್ನುವಂಥದ್ದು ತಮ್ಮ ಏನೈತಿ ಸರ್ಕಾರ ಮುಂದೆ ಬೇಡಿಕೆ ಏನೈತಿ? ಈ ಸದ್ಯಕ್ಕೆ ಗ್ರಾಮೀಣ ಭಾಗದಾಗ VRW ಅಂತ ತುಂಬಿಕೊಂಡಿದ್ದಾರೆ, ನಗರ ಭಾಗದಾಗ URW ಅಂತ ತುಂಬಿಕೊಂಡಿದ್ದಾರೆ. ಈಗ ಗುಳೇದಗುಡ್ಡದ ತಗೊಳ್ರಿ, ಈಗ 23 ವಾರ್ಡ್ ಒಬ್ಬರ URW ಇರೋದಿಲ್ಲ. 2 ವಾರ್ಡಿಗರ ಒಬ್ಬೊಬ್ರನ್ನ URW ಅಂತ ತುಂಬಿಕೊಂಡ್ರಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಅಂಗವಿಕಲರನ್ನ ಗುರ್ತಿಸಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಅವ್ರಿಗೆ ಯಾವ ಥರ ಸೌಲಭ್ಯ ಕೊಡಿಸ್ಬೇಕಂತೇಳಿ ಕೊಡ್ಸಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ನಗರ ಪುನರ್ವಸತಿ ಕಾರ್ಯಕರ್ತರಿಗೆ ವಾರ್ಡ್ ಜಾಸ್ತಿ ಇದ್ದಲ್ಲಿ 2 ವಾರ್ಡನ್ನು ಕೊಟ್ಬಿಟ್ಟು ಒಬ್ಬೊಬ್ಬರ ಕಾರ್ಯಕರ್ತರನ್ನ ನೇಮಕ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈಗ ದೊಡ್ಡದು ಪುರಸಭೆ ಇರೋದ್ರಿಂದ ಒಬ್ಬರಿಗೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಕೊಡುವಂಥ ಸರ್ಕಾರ 9,000 ರೂಪಾಯಿ ಸ್ಯಾಲ್ರಿ ಒಳಗೆ ಪೆಟ್ರೋಲ್ ಹಾಕ್ಕೊಂಡು ಮನೆ ಭೇಟಿ ಆಗಕ್ಕೆ ಆಗೋದಿಲ್ಲ. ಹಾಗಾಗಿ ಹೆಚ್ಚಿನ ವಾರ್ಡ್ ಇದ್ದಲ್ಲೇ ಇನ್ನೊಂದು ಸ್ವಲ್ಪ ಆಯ್ಕೆ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಇದು ಕೇವಲ ಗುಳೇದಗುಡ್ಡ ಅಷ್ಟೇ ಅಲ್ಲ, ಇಡೀ ರಾಜ್ಯ ಮತ್ತು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಪುರಸಭೆಯಲ್ಲಿ, ನಗರಸಭೆಯಲ್ಲಿ, ಪಟ್ಟಣ ಪಂಚಾಯತಿಯಲ್ಲಿ ಅಲ್ಲೆಲ್ಲ ಹೆಚ್ಚಿನ ವಾರ್ಡ್ ಎಲ್ಲಿದಾವು ಆ 2 ವಾರ್ಡ್ಗಳನ್ನ ಸೇರಿಸಿ ಒಬ್ಬನ URW ಮಾಡಿದ್ರಪ್ಪ ಅಂದ್ರೆ ಇನ್ನೂ ಅನುಕೂಲ ಆಗುತ್ತೆ. ಅಂಗವಿಕಲರಿಗೆ ಸೌಲಭ್ಯ ಹೆಚ್ಚು ವಾರ್ಡ್ ಅಂತಂದ್ರೆ ಎಷ್ಟು? ಒಂದು 20 ಹಿಂಗ್ 23 20 ವಾರ್ಡ್ ಇದ್ದಪ್ಪ ಅಂದ್ರೆ 2 ವಾರ್ಡ್ ಸೇರಿ ಒಬ್ರಿಗೆ ಕೊಡುದ್ರಿ. ಅದು 2 ವಾರ್ಡ್ ಸೇರಿ ಒಬ್ರಿಗೆ ಕೊಡ್ರಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು 2,000 ಜನ ಇರ್ತಾರ. 2,000 ಜನರೊಳಗೆ ನಮ್ಮ ಅಂಗವಿಕಲರನ್ನ ಗುರುತಿಸಿ ಅದ್ರಾಗ ನಮ್ದು ಈಗ ಮೊದಲ 7 ತರ ಡಿಸಬಿಲಿಟಿ ಟೈಪ್ಸ್ ಇತ್ತು, ಈಗ 21 ಟೈಪ್ಸ್ ಮಾಡಿದಾರೆ. ಈಗ 21 ತರ ಡಿಸಬಿಲಿಟಿ ಅದಾರ ನಮ್ಮ ಕಡೆ. ಈಗ 21 ತರನು ಈಗ ನಾವು ಪತ್ತೆ ಹಚ್ಬೇಕಾಗೈತಿ. ಹಾಗಾಗಿ 2 ವಾರ್ಡಿಗೆ ಒಬ್ಬೊಬ್ಬರನ್ನ ನೇಮಕ ಮಾಡಿದ್ರೆ ಓಕೆ ಮಾಡ್ಬೋದು. ಸರ್ಕಾರದ ಬೇಡಿಕೆ ಐತೆ ನಿಮ್ಮದು? ಸರ್ಕಾರಕ್ಕೆ ಬೇಡಿಕೆನೇ ಐತೆ. ಆಲ್ರೆಡಿ ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ನಾವು ಮನವಿನೂ ಸಲ್ಲಿಸಿದೀವಿ. ಸಂಬಂಧಪಟ್ಟ ಸಚಿವರಿಗೂ ಎಲ್ಲ ಭೇಟಿಯಾಗಿ ಮನವಿ ಸಲ್ಲಿಸಿದ್ವಿ, ಅವ್ರ ಜೊತೆ ಮಾತಾಡಿದೀವಿ. ರಾಜ್ಯದಾಗ URW ಅಂತ ಅಷ್ಟ ತುಂಬಿಕೊಂಡಿದ್ರು, URW ಅಂತ ತುಂಬಿಕೊಂಡೆ ತಾವೇನಾರ? ನಾವು ಬಾಗಲಕೋಟೆಗೆ ಬಂದಾಗ KS ರಾಜನ ಆಯುಕ್ತರು, ವಿಕಲಚೇತನರ ಆಯುಕ್ತರು ಬಂದಿದ್ರು ಬಾಗಲಕೋಟೆಗೆ. KN ರಾಜನ್ ಅವ್ರು ಬಂದಿದ್ರು. ಆ ಟೈಮ್ನೊಳಗೆ ನಾವು ಈಗ ಗ್ರಾಮೀಣ ಭಾಗದೊಳಗ VRW ಅಂತ ತುಂಬಿಕೊಂಡಿದ್ರಿ, ನಗರ ಭಾಗದೊಳಗೂ ಕೂಡ URW ಅಂತ ತುಂಬಿಕೊಳ್ರಿ ಅಂತ ನಾವು ಮನವಿ ಮಾಡಿದ್ವಿ. ಆ ಪ್ರಕಾರ ಅವ್ರು ಮಾಡಿದಾರ. ಆರ ಸರಿಯಾದ ಕಾರ್ಯಾದೇಶ ಇಲ್ಲ ಅವ್ರಿಗೆ. ಈಗ ನಗರ ಪುನರ್ವಸತಿಗೆ, ಗ್ರಾಮೀಣ ಪುನರ್ವಸತಿಗೆ ಇರುವಂತ ಕಾರ್ಯಾದೇಶ ನಗರ ಪುನರ್ವಸತಿಗೆ ಇಲ್ಲ. ಯಾಕಂದ್ರೆ ಯಾವ ಟೈಮ್ನಾಗಾದ್ರೂ ಇದನ್ನ ಕೈ ಬಿಡುವಂತ ಇದ್ರೊಳಗೂ ಐತೆ. ಇದಕ್ಕೆ ಸರಿಯಾದ ಆದೇಶ ಮಾರ್ಪಾಡುಗಳಾಗಿಲ್ಲ. ಹಾಗಾಗಿ ಇದು ಆಗ್ಬೇಕಿದು, ಯಾಕಂದ್ರೆ ಆದೇಶ ಆಗ್ಬೇಕು. ಯಾಕಂದ್ರೆ ಈಗ ಬೇರೆ ಬೇರೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ಇತ್ತಲ್ಲ ಕೆಲಸ ಮಾಡ್ತಾ ಇರ್ತಾರ. ಒಮ್ಮೆ ನಮ್ಮಲ್ಲಿ ಅಲ್ಲಿ ಕೈ ಬಿಡಿಸ್ಬಿಟ್ರೆ ಅವ್ರಿಗೆ ಜೀವನ ಕಟ್ಕೊಳಕ್ ಭಾಳ ತೊಂದರೆ ಆಗುತ್ತೆ. ಹಾಗಾಗಿ ಸರಿಯಾದ ಕಾರ್ಯಾದೇಶ ಮಾಡಬೇಕು ಸರ್ಕಾರ. ಆ ನಿಟ್ಟಿನೊಳಗೆ ನಾವು ಸರ್ಕಾರದ ಜೋಡಿ, ಡೈರೆಕ್ಟರ್ ಜೋಡಿ ಮಾತಾಡಿದ್ದೀವಿ, ಸೆಕ್ರೆಟರಿಗೂ ಮಾತಾಡಿದ್ದೀವಿ. ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು, ನಮ್ಮ ಅಂಗವಿಕಲರಿಗೆ ಸಂಬಂಧಪಟ್ಟಂತ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೂ ಕೂಡ ಅದರ ಗಮನಕ್ಕೆ ತಂದಿದ್ದೀವಿ. ಮಾಡ್ತೀವಿ, ಕಾರ್ಯಾದೇಶ ಚೆನ್ನಾಗಿ ಮಾಡಿಸ್ತೀವಿ ಅಂತ ಹೇಳಿದಾರ. ಆಮೇಲೆ ಬೆಂಗಳೂರಲ್ಲಿರ್ತಕ್ಕಂಥ ವಿಕಲಚೇತನರಿಗೆ ಯಾರಿಗೆ ನಿವೇಶನ ಇಲ್ಲ ಅಂತ ಬಡವ್ರನ್ನ ನಾವು ಗುರುತಿಸಿ ಒಂದು ಲಿಸ್ಟ್ ಮಾಡ್ತಾ ಇದ್ದೀವಿ. ಲಿಸ್ಟ್ ಮಾಡಿ ಎಲ್ಲರಿಗೂ ಒಂದೊಂದು ಸೈಟ್ ಕೊಡಿಸ್ಬೇಕು ಅನ್ನೋದು ಒಂದು ಉದ್ದೇಶ ಐತೆ ನಮ್ಮದು. ಈಗ ಪ್ರಾರಂಭ ಆಗಿದೆ, ಅದಕ್ಕೆ ಓಡಾಡ್ತಾ ಇದ್ದೀವಿ. ಈಗ ಮುಂದಿನ ದಿನಮಾನದ ಕೊಡಿಸುವಂಥ ಕಾರ್ಯ ಆಗ್ತಾ ಇದೆ. ವಿಕಲಚೇತನರ ನಿಗಮ ಮಂಡಳಿ ಅಂತ ಹೋರಾಟ ಬಹಳ ವರ್ಷದಿಂದ ಕೇಳಿ ಬರ್ತಾ ಇದೆ. ಮಾಡಲೇಬೇಕಿದೆ ವಿಕಲಚೇತನ ನಿಗಮ ಮಂಡಳಿ ಅಂತ. ತಮ್ದು ಇದು ಏನ ಸರ್ಕಾರ ಮುಂದೆ ಒತ್ತಡ ಐತಿ ಇದ್ರ ಬಗ್ಗೆ? ಈಗ ಏನಾಗಿದೆ ಅಂದ್ರೆ ಎಲ್ಲ ಜಾತಿ ಜನಾಂಗಕ್ಕೆ ಒಂದೊಂದು ಈಗ ನಿಗಮ ಮಂಡಳಿ ಮಾಡಿದಾರ. ನಮ್ಮ ಸಮುದಾಯಕ್ಕೂ ಅವರು ಒಂದು ನಿಗಮ ಮಂಡಳಿ ಮಾಡ್ಲೇಬೇಕಾದ. ವಿಕಲಚೇತನ ಒಂದು ಸಮುದಾಯ ಅದೇ ನಮ್ಮಲ್ಲಿ ಯಾವುದೇ ಜಾತಿ ಮತ ಯಾವ್ದು ಇಲ್ಲ. ನಮ್ಮ ಅಂಗವಿಕಲರ ಇದು ಸಮುದಾಯ, ಇದು ವಿಕಲಚೇತನ ಒಂದು ಸಮುದಾಯ. ಇದು ಯಾವ್ದು ಜಾತಿ ಗೀತಿ ಎಲ್ಲಾ ಜಾತಿ ಜನಾಂಗ ಎಲ್ಲಾರು ಇರ್ತಾರೆ. ಇದಕ್ಕೆ ಇದ್ರದೇ ಆದಂತ ಒಂದೊಂದು ನಿಗಮ ಮಂಡಳಿ ಮಾಡಿ ಅಂತ ಸುಮಾರು ಸಾರಿ ನಾವು ಹೇಳಿದೀವಿ.
ಸುಮಾರು ಮನವಿನೂ ಸಲ್ಲಿಸಿದ್ದೀವಿ. ಸರ್ಕಾರ ಅಂಗವಿಕಲರ ಬಗ್ಗೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇದೆ. ಯಾಕಂದ್ರೆ ಅಂಗವಿಕಲರ ಬಗ್ಗೆ ಕಾಳಜಿ ವಹಿಸುವಂತ ಕೆಲಸ ಆಗ್ತಾ ಇಲ್ಲ ಇಲ್ಲಿ. ಯಾಕಂದ್ರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಇದು ಹಾಕ್ತಾರಲ್ಲ, ಆ ಥರ ಆಗಿದೆ ಈಗ. ಹಾಗಾಗಿ ಸರ್ಕಾರಕ್ಕೂ ಸಾಕಷ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮೊನ್ನೆನೂ ಕಳೆದ ಬೇರೆ ಹೋರಾಟದ ಮೂಲಕ ಮನವಿನೂ ಸಲ್ಲಿಸಿದ್ವಿ. ಸಿದ್ದರಾಮಯ್ಯನವರಿಗೆ ಗೃಹ ಕಚೇರಿಗೆ ಹೋಗಿ ನಾವು ಭೇಟಿಯಾಗಿ ಮಾತಾಡೀವಿ. ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿಲ್ಲ. ಅದ್ರ ಬಗ್ಗೆ ಹೋರಾಟ ನಿರಂತರವಾಗಿ ಐತಿ. ಅದೇನಾರ ಮಾಡಲಿಲ್ಲ ಮತ್ತೆ ನಾವು ಹೈಕೋರ್ಟ್ಗೆ ಹೋಗ್ತೀವಿ, PIL ಹಾಕ್ತೀವಿ, ಸರ್ಕಾರಕ್ಕೆ ಒಂದು ಚಳಿ ಬಿಡಿಸುವಂತ ಕೆಲಸ ಮಾಡ್ತೀವಿ. ಅದನ್ನ ಹಿಂದಿನ ನಾಯಕರು ನಾವು ಅದನ್ನ ನಿಗಮ ಮಂಡಳಿ ಆಗ್ಲೇಬೇಕು. ನಿಗಮ ಮಂಡಳಿ ಆದ್ರಪ್ಪ ಅಂದ್ರೆ ಎಲ್ಲಾ ಅನುಕೂಲತೆಗಳು ಸಿಗಾಕ್ ಸಾಧ್ಯ ಐತಿ. ಮೀಸಲಾತಿ ಏನಾರ ಅದು ಇಲ್ಲೈತಿ ಪಾಯಿಂಟ್. ಯಾಕಂದ್ರ ರಾಜಕೀಯ ಒಳಗ ಮೀಸಲಾತಿ ಕೊಡ್ಲೇಬೇಕು ನಮ್ಗ. ಯಾಕಂದ್ರ ನಮ್ ಬಗ್ಗೆ ಧ್ವನಿ ಎತ್ತವ್ರು ಯಾರು ಇಲ್ಲ ವಿಧಾನಸೌಧಗೂ ಎತ್ತವ್ರು ಯಾರು ಇಲ್ಲ, ಕೇಂದ್ರ ಸರ್ಕಾರದಾಗೂ ನಮ್ ಬಗ್ಗೆ ಎತ್ತವ್ರು ಯಾರು ಇಲ್ಲ. ಯಾಕಂದ್ರ ಅಂಗವಿಕಲರ ಕಷ್ಟ ಅಂಗವಿಕಲರಿಗೆ ಗೊತ್ತದು, ಇನ್ನೊಬ್ರಿಗೆ ಗೊತ್ತಾಗಿಲ್ಲ. ಅದು ನಮ್ದೇ ಆದಂತ ಒಂದು ಮೀಸಲಾತಿ ಮಾಡಿದ್ರಪ್ಪ ಅಂದ್ರ ನಮ್ಮವ್ರೆ ಯಾರೋ ನಮ್ಮ ಅಂಗವಿಕಲರ ಇರ್ತಾರ, ಮುಂದಿನ ಒಂದು ಜನಪ್ರತಿನಿಧಿಗಳಾಗಿ ವಿಧಾನಸಭಾ ಪ್ರವೇಶ ಮಾಡಿದ್ರಪ್ಪ ಅಂದ್ರ ನಮ್ಮ ಸ್ಥಿತಿಗತಿ ಬಗ್ಗೆ ಅವರು ಹೇಳ್ತಾರ. ಅಂದ್ರೆ ನಮ್ಮ ಅಂಗವಿಕಲರ ಸೌಲಭ್ಯಗಳು ಇನ್ನೂ ಹೆಚ್ಚಾಗಬಹುದು ಅನ್ನೋ ಒಂದು ನಿರೀಕ್ಷೆ ಐತಿ. ಕೂಡಲೇ ಸರ್ಕಾರ ಮೀಸಲಾತಿ ತರಬೇಕು. ಎಲ್ಲಾ ಜಾತಿಗೂ ಒಂದೊಂದು ಮೀಸಲಾತಿ ಐತೆ. ಸುಮಾರು ಸಾರಿ ಹೋರಾಟ ಮಾಡಿದಾಗ ಈಗ ಕಳೆದ ಒಂದು 3 ವರ್ಷದಿಂದ ಅಂಕರ ಅದು ಸತತವಾಗಿ ಅದರದ್ದು ಪ್ರಯತ್ನ ನಡೀತಾ ಇದೆ. ನಾವು ನಮ್ಮ ಸಂಘಟನೆಯಿಂದ ಮಾಡ್ತಾ ಇದೀವಿ. ಕಳೆದ ಬೇರೆ ಬೇರೆ ಸಂಘಟನೆಯವರು ಕೂಡ ಅದಕ್ಕೆ ಪ್ರೆಷರ್ ತರ್ತಾ ಇದಾರೆ. ಮೊನ್ನೆ ಕಳೆದ ಅಧಿವೇಶನದೊಳಗೆ ಒಬ್ರು ಶಾಸಕರು ಹೇಳಿದಾರ, ಅಂಗವಿಕಲರಿಗೆ ಎಲ್ಲಾನು ನಾವು ಮೀಸಲಾತಿ ಕೊಡ್ತಾ ಇದೀವಿ. 5% ಅನುದಾನ ಆಗಿರ್ಲಿ, ಈಗ ಉದ್ಯೋಗಕ್ಕಾಗಿರ್ಲಿ, ಮತ್ತೆ ಶಿಕ್ಷಣಕ್ಕಾಗಿರ್ಲಿ ಎಲ್ಲ ಕೊಡ್ತಾ ಇದಾರೆ. ಇವ್ರಿಗೆ ಯಾಕೆ ನಾವು ಮೀಸಲಾತಿ ಕೊಡ್ಬಾರ್ದು, ಇವ್ರಿಗೂ ಕೊಡೋಣ ಅಂತ ಅನ್ನೋ ಒಂದು ಚರ್ಚೆ ಆಗಿದೆ. ಮುಂದಿನ ದಿನಮಾನದೊಳಗೆ ಮೀಸಲಾತಿ ಆಗ್ಲೇಬೇಕದು. ಆದಾಗ ಮಾತ್ರ ನಮ್ಮ ಸಮುದಾಯ ಉಳಿಗಾಲ. ಇಲ್ಲಪ್ಪ ಅಂದ್ರೆ ಆಗುದಿಲ್ಲ. ಯಾರು ಅಭಿವೃದ್ಧಿ ಆಗಕ್ಕಾಗಿಲ್ಲ. ಯಾರು ಬುದ್ಧಿವಂತ ಅದ ನಾವು ಚೆನ್ನಾಗಿ ತಿಂದು ಚೆನ್ನಾಗಿ ಇರ್ತಾನ. ರಾಜ್ಯದಲ್ಲಿ ಯಾವನು ಎಲ್ಲೇ ಅಷ್ಟೊಂದು ತಿಳುವಳಿಕೆ ಇರ್ಲಾರ್ದು ಮೂಲ ಗುಂಪಾಗಿರ್ತಾರೆ. ನಿಜವಾದ ಅಂಗವಿಕಲರು ಗುರುತಿಸಿ ಅವರಿಗೆ ಸೌಲಭ್ಯ ಸಿಗುವಂತ ಕೆಲಸ ಆಗ್ಬೇಕು. ಸದ್ಯ ರಾಜ್ಯದಲ್ಲಿ ವಿಕಲಚೇತನ ಎಷ್ಟಿದ್ದಾರೆ ಅಂತ ತಮ್ಗೇನಿಲ್ಲ ಅಂಕಿ ಸಂಖ್ಯೆ? ಈಗ ನಾವು 7 ಟೈಪ್ಸ್ ಇದ್ದಾಗ 13 ಲಕ್ಷ ಆಯ್ತಂತ ಹೇಳಿದ್ರು ಅವಾಗ. ಈಗ 21 ಟೈಪ್ಸ್ ಸರ್ವೆ ಕೂಡ ನಡೆದಿದೆ ಅಂತಲ್ಲ, ನಡೆದಿದೆ. ತುಂಬಾ ಸರ್ವೆ ಮಾಡ್ತಾ ಇದೆ ಸರ್ಕಾರ ಸರ್ವೆ ಮಾಡ್ತಾ ಇದೆ. ನನ್ನ ತಿಳಿದ ಮಟ್ಟಿಗೆ ಅಂದ್ರ ಈಗ 7 ಟೈಪ್ಸ್ ಇದ್ದಾಗ 13 ಲಕ್ಷ ಜನ ಇತ್ತು ನಮ್ದು ರಾಜ್ಯದಾಗ. ಆಮೇಲೆ ಈಗ 21 ಟೈಪ್ಸ್ ಅಂದ್ರ ಒಂದ್ 29 ಲಕ್ಷ ನಮ್ಮ ಅಂಗವಿಕಲರು ಇರ್ಬೋದು. ನಾಳೆ ಈಗ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಪ್ರಾರಂಭ ಆಗ್ತಾ ಇದೆ. ಈ ಸದ್ಯಕ್ಕನ ಸ್ವಇಚ್ಛೆಯಿಂದ ಸುಮಾರು ಅಂಗವಿಕಲರು ಭಾಗವಹಿಸ್ತಾ ಇದಾರೆ. ಈಗ ಸ್ವಇಚ್ಛೆಯಿಂದ ಅಂದ್ರೆ ಈ ರಾಜಕೀಯ ಮೀಸಲಾತಿ ಸಂಬಂಧ ಈಗ ಅವರು ನಿಂತ್ಕೊತಾ ಇದಾರೆ. ಈಗ ಸ್ವಲ್ಪ ಒಳ್ಳೊಳ್ಳೆ ಎಲಿಜಿಬಲ್ ಪರ್ಸನ್ ಇರೋರೆಲ್ಲ ಜಿಲ್ಲಾ ಪಂಚಾಯತಿಗೆ ಪಾರ್ಟಿಸಿಪೇಷನ್ ಮಾಡ್ತಾ ಇದಾರೆ. ಈಗ ಅವರು ತಾವು ಗೌಡ ಪುರಸಭೆ ಚುನಾವಣೆ ಸಂದರ್ಭದ ತಾವು ನಿಂತಿದ್ದೆ ವಿಕಲಚೇತನರ. ಹೌದು, 2013 ನಾನು JDS ಪಕ್ಷದಿಂದ 18ನೇ ವಾರ್ಡಿಗೆ ನಾನು ಸ್ಪರ್ಧೆ ಮಾಡಿದ್ದೆ. ಏನ್ ಮಾಡ್ತಾರೆ, ದುರ್ದೈವ, ಜನ ಕೈ ಹಿಡಿಲಿಲ್ಲ ನಮ್ಮಂತವ್ರಿಗೆ. ಕೆಲಸ ಮಾಡೋರಿಗೆ ಜನ ಕೈ ಹಿಡಿಯಂಗಿಲ್ಲ. ಹಾಗಾಗಿ ನಮ್ಗೆ ಪರಾಜಿತ ಆದ್ವಿ, ಸೋತ್ವಿ, ಗೆಲ್ಲಕ್ಕಾಗಲಿಲ್ಲ. ರಾಜಕೀಯ ಏನು ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ನನ್ನ ಹೋರಾಟದಾಗ ನನಗೆ ಇಂಟ್ರೆಸ್ಟ್ ಐತಿ. ನಾನು ಹೋರಾಟನ ಮೈಗೂಡಿಸ್ಕೊಂಡಿದ್ದೀನಿ. ನಾನು ಟ್ರೈನಿಂಗ್ ಸೆಂಟರ್ ಬೇಕಾದ್ರೆ ಬೇರೆ ಬೇರೆ ಜಿಲ್ಲೆಯೊಳಗೆ ಟ್ರೈನಿಂಗ್ ಸೆಂಟರ್ ಮಾಡಿ ಟ್ರೈನಿಂಗ್ ಕೊಡಿಸಿ ಅಂಗವಿಕಲರಿಗೆ ಉದ್ಯೋಗ ಕೊಡಿಸುವಂತ ಕೆಲಸ ಮಾಡ್ತೀನಿ. ಆಮೇಲೆ ಏನಪ್ಪ, ವಯಸ್ಸಾದ್ಮೇಲೆ ನಾವು ಅಂಗವಿಕಲರಿದ್ದೀವಿ. ಈಗ ವಯಸ್ಸಾದ್ಮೇಲೆ ನಮ್ಮನ್ನು ಯಾರು ನೋಡಂಗಿಲ್ಲ. ಅವ್ರದೇ ಆದಂಥದ್ದು ಒಂದು ಆಶ್ರಮ ಮತ್ತೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನದ ಭಾಳ ಯೋಜನೆಗಳನ್ನ ಇಟ್ಟಿದ್ದೀವಿ. ಹೆಚ್ಚಿನ ರೀತಿ ಒಳಗೆ ಸ್ಪಂದನೆನೂ ಐತೆ. ಆಮೇಲೆ ಸರ್ಕಾರದೇನು ನಾವು ಎಕ್ಸ್ಪೆಕ್ಟೇಷನ್ ಮಾಡಂಗಿಲ್ಲ. ದಾನಿಗಳ ಸಂಪರ್ಕ ಮಾಡ್ತೀವಿ, ತಗೊಂಡು ಈ ಥರ ಮಾಡ್ತಾ ಇದೀವಿ, ಈ ಥರ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಮುಂದಿನ ದಿನಮಾನದೊಳಗೆ ಅದನ್ನ ಮಾಡ್ಬೇಕಂತ ಒಂದು ಉದ್ದೇಶ ಐತಿ. ವಯಸ್ಸಾಗಿಂದ ಮಾತ್ರ ಅವ್ರು ಬದುಕೋದು ಭಾರಿ ಕಷ್ಟ ಆಗತ್ತೆ. ಹ್ಯಾಂಡಿಕ್ಯಾಪ್ಟ್ ಅಂತವ್ರಿಗೆ ಒಂದು ಆಶ್ರಮ ಮಾಡ್ತೀವಿ. ಈ ಕೊನೆಯದಾಗಿ ವಿಕಲಚೇತನ ಬಗ್ಗೆ ಯಾವ ರೀತಿ ಸ್ಫೂರ್ತಿ ತುಂಬ್ತೀರಿ ನೀವು? ಕೆಲವರು ವಿಕಲಚೇತನದ ನಮ್ಮ ಕಡೆ ಏನ ಮಾಡಕ್ಕಾಗಲ್ಲ ಅಂತವ್ರು ಕೂಡ ಅದಾರ. ಅವ್ರಿಗೆ ಯಾವ ರೀತಿ ನೀವು ಸ್ಫೂರ್ತಿ ತುಂಬ್ತೀರಿ ಅವ್ರಿಗೆ? ನಾ ಹೇಳೋದೊಂದು, ಒಬ್ರು ವಿಕಲಚೇತನರು ಕೂಡ ಯಾವ ರೀತಿ ಅವ್ರಿಗೆ ಸ್ಫೂರ್ತಿ ತುಂಬ್ತೀರಿ ನೀವು? ನಾ ಸ್ಫೂರ್ತಿ ತುಂಬೋದೇನಂದ್ರ, ನಿಮ್ ಜೊತೆ ಯಾರು ಇಲ್ಲ ಅಂತ ಅನ್ಕೋಬೇಡ್ರಿ. ರವಿ ಗದ್ಗಿ ನಿಮ್ ಜೊತೆ ಅದನಂತ ಹೇಳ್ತೀನಿ ನಾನು. ನಿಮ್ದು ಏನೇ ಕಷ್ಟ ಇರಲಿ, ಸುಖ ಇರಲಿ, ಏನೋ ತೊಂದರೆ ಇದ್ರು ಕೂಡ
ನನ್ನ ನಂಬರ್ ಇದೆ, ನನಗೆ ಫೋನ್ ಮಾಡಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ. ನಮ್ಮನ್ನು ಸಂದರ್ಶನ ಮಾಡಿ ನಮ್ಮನ್ನು ಗುರುತಿಸುವಂಥ ಪ್ರಯತ್ನ ಮಾಡಿರುವಂತಹ ನಮ್ಮೂರು ನಮ್ಮ ಜನ ಅಂತ ಯೂಟ್ಯೂಬ್ ಚಾನಲ್ ಇದು. ಈ ಚಾನಲ್ ಇಲ್ಲಿಗೆ ಇದಾಗಬಾರ್ದು, ರಾಜ್ಯ ವ್ಯಾಪ್ತಿ ಹೋಗಬೇಕು. ಇನ್ನೂ ಸುಮಾರು ಸಾಧಕರಿದ್ದಾರೆ, ಅವ್ರನ್ನ ಗುರುತಿಸುವಂಥ ಪ್ರಯತ್ನ ಈ ಒಂದು ಚಾನಲ್ ಮಾಡ್ತಾ ಇದೆ, ಯಾರೂ ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಾಧಕರನ್ನು ಕೂಡ ನಾನು ಪರಿಚಯ ಮಾಡಿಸುವಂಥ ಒಂದು ಕೆಲಸ ಮಾಡ್ತೀನಿ. ಈ ಸುದ್ದಿವಾಹಿನಿ ಮೂಲಕ ಸಾಧಕರನ್ನ, ಈ ಸುದ್ದಿವಾಹಿನಿ ನೋಡಿದ್ರೆ ಇಲ್ಲಿ ಸಾಧಕರಿಷ್ಟು ಜನ ಅದರಂತ ಗೊತ್ತಾಗಬೇಕು. ಆ ಥರ ನಮ್ಮ ಸಾಧಕರನ್ನು ನಾವು ಈ ಚಾನಲ್ಗೆ ನಾವು ಭೇಟಿ ಮಾಡಿಸುವಂಥ ಕೆಲಸ ಮಾಡ್ತೀವಿ. ಈ ಚಾನಲ್ ದೊಡ್ಡ ಮಟ್ಟದೊಳಗೆ ಬೆಳೀಲಿ ಅಂತೇಳಿ ಹಾರೈಸ್ತೀನಿ. ಆಮೇಲೆ ಇದನ್ನು ನೋಡಿ ಎಲ್ಲರೂ ಕೂಡ ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಧಕರಿಗೆ ಒಂದು ಸ್ಫೂರ್ತಿ ತುಂಬಿ ಮುಂದಿನ ಏನೋ ಮಾಡೋ, ಯಾರು ಅಚೀವ್ಮೆಂಟ್ ಮಾಡ್ಬೇಕಂತ ಹೇಳಿದಾರ, ನೀವು ಮಾಡೋ ಒಂದು ಸಬ್ಸ್ಕ್ರೈಬು, ಆಮೇಲೆ ನೀವು ಮಾಡೋವಂಥ ಶೇರು ಅವರಿಗೊಂದು ಲೈಫ್ ಕಟ್ಕೊಳಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಸಾಧಕರಿಗೆ ಸ್ಫೂರ್ತಿ ತುಂಬುವಂತ ನಮ್ಮೂರು ನಮ್ಮ ಜನ. ಹಾಗಾಗಿ ಸಾಧಕರಿಗೆ ಸ್ಫೂರ್ತಿ ತುಂಬುವಂತ ನಮ್ಮೂರು ನಮ್ಮ ಜನ ಅನ್ನೋ ಚಾನಲ್, ಪ್ರತಿಯೊಬ್ಬರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಟಿಕ್ ಮಾಡೋ ಮೂಲಕ ಎಲ್ಲ ನಿಮ್ಗೆ ಏನು ಸಾಧಕರನ್ನ ಪರಿಚಯ ಮಾಡಿಸಿದಾರ ನಿಮಗೆಲ್ಲ ಗೊತ್ತಾಗುತ್ತದ. ಹಾಗಾಗಿ ಕೆಳಗಡೆ ಇರ್ತೈತಿ, ಯಾರ ಸಾಧಕರು ನೀವು ಸಾಧನೆ ಮಾಡಿದ್ರಪ್ಪ ಅಂದ್ರೆ ಅವ್ರ ಕಮೆಂಟ್ ಬಾಕ್ಸಲ್ಲಿ ನೀವು ಏನು ಸಾಧನೆ ಮಾಡಿದಿರಿ ಅಂತೇಳಿ ಫೋನ್ ನಂಬರು, ನಿಮ್ದೆಲ್ಲ ವಿಳಾಸ ಏನಾರು ಹೇಳಿದ್ರೆ ಅವ್ರು ನಿಮ್ಮ ಮೀಟ್ ಮಾಡುವಂಥ ಕೆಲಸ ಮಾಡ್ತಾರೆ, ನಿಮ್ಮನ್ನು ಗುರುತಿಸುವಂಥ ಕೆಲಸ ಮಾಡ್ತಾರೆ. ಆಮೇಲೆ ನೀವು ಏನು ಮಾಡಿದಿರಿ ಅಂತ ರಾಜ್ಯಕ್ಕೆ ಗೊತ್ತಾಗುತ್ತೆ. ದಯಮಾಡಿ ಸಾಧಕರು ಯಾರು ಮನೆಯೊಳಗೆ ಕೂತ್ಕೋಬೇಡ್ರಿ, ನೀವು ಮಾಡಿರೋ ಸಾಧನೆಯನ್ನ ಬೆಳಕು ಚೆಲ್ಲಕ್ಕ ಇದೊಂದು ನಮ್ಮೂರು ನಮ್ಮ ಜನ ಅಂತ ಚಾನಲ್ ಇದೆ. ದಯವಿಟ್ಟು ಎಲ್ಲರೂ ಇದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೆ. ಇಲ್ಲಿವರೆಗೆ ಜೈ ಕರ್ನಾಟಕ ವಿಕಲಚೇತನರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ನಮ್ಮ ಮುಂದೆ ತಮ್ಮ ಪರಿಚಯನ ಹೇಳಿಕೊಟ್ಟಿದ್ದರು. ಅವರೆಲ್ಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ತಮಗೆಲ್ಲ ತುಂಬ ಧನ್ಯವಾದಗಳು, ಮತ್ತು ಅವರು ಮನೆಯವರಿಗೂ ಕೂಡ ಧನ್ಯವಾದ ಅರ್ಪಿಸ್ತೇವೆ. ಧನ್ಯವಾದಗಳು.